ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಸೊ ಚಿಕನ್ ಹೇಳಿಬಿಟ್ಟು ನಾವು ಎಲ್ಲೋ ಹೋಗಬೇಕಿತ್ತು. ಸೊ ಹೋಗ್ತಾ ಇದ್ದೀವಿ. ಸೊ ಇನ್ನು ಈ ಕರು ಮೂತಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಪಾಪು ನೋಡೋದಕ್ಕೆ ನಾವು ಇವತ್ತು ಬಂದಿದ್ದು. ಸೊ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಈ ಪಾಪು. ಆ್ಯಕ್ಚುಲಿ ಅಯ್ಯೋ ಗೊಣ್ಣೆ ಬತ್ತೈತಿ, ಗೊಣ್ಣೆ ಬಂದು ಹೋಯ್ತು. ಹಾಗೆ ಹೋಗ್ಬೇಕಾದ್ರೆ ಈ ಅಜ್ಜಿ ಸಿಕ್ಕಿದ್ರು. ಸೊ ಸ್ವಲ್ಪ ಹೊತ್ತು ನಮ್ಮಮ್ಮ ಮಾತಾಡ್ತಾ ಇದ್ರು ಅಜ್ಜಿ ಹತ್ರ. ನಷ್ಟ ಆಯ್ತಾ? ಅವರು ಅಲ್ಸಂದ್ರ ಕಾಳು ಹುಳಿ ಹಾಕಿದ್ರು, ನಾನು ಮುದ್ದೆ. ಹಾಗೆ ಇದು ನೋಡಿ ಎಷ್ಟು ಹಳೆ ಮನೆ. ಇದು ಹೋಮ್ ಟೂರ್ ಮಾಡ್ತಾಯಿದ್ರು ಅಜ್ಜಿ. ಸೊ ತೋರಿಸ್ತಾಯಿದ್ರು ಹೇಗಿದೆ ಏನು ಅಂತ, ಅದನ್ನು ನೋಡ್ತಾ ಇದ್ವಿ. ಆ್ಯಕ್ಚುಲಿ ತುಂಬ ಹಳೆ ಕಾಲದ ಮನೆ ಇದು. ಚೆನ್ನಾಗಿತ್ತು ಮನೆ, ಒಂಥರ ಹಳೆ ಕಾಲದ ಮನೆ. ಎಷ್ಟು ಜನಕ್ಕೆ ನೋಡೋಕ್ಕೆ ಸಿಗುತ್ತೆ ಹೇಳಿ. ಆ್ಯಂಡ್ ತಾತ ಅಜ್ಜಿಗೆ ಮಾತ್ರೆ ತಂದು ಕೊಡ್ತಾಯಿದ್ರು. ಅದು ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಇಷ್ಟು ಕ್ಯೂಟಾಗಿತ್ತು ಅಂತ ನೋಡಿ ನೀವೇ. ಅದಕ್ಕೆ ಇರಲಿ ಅಂತ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದಾದಮೇಲೆ ನಿಮಗೆ ಇನ್ನೂ ಕ್ಯೂಟೆಸ್ಟ್ ನೈಬರ್ನ ತೋರಿಸ್ತೀನಿ ನೋಡಿ. ಇವರೇ ನಮ್ಮ ಕ್ಯೂಟೆಸ್ಟ್ ಲೈಕ್ ಫ್ರೆಂಡ್ ಅಂತ ಹೇಳ್ಬೋದು. ಹೋದಾಗೆಲ್ಲ ಎಷ್ಟು ಇಷ್ಟಪಡ್ತಾರೆ ನನ್ನ ಹತ್ರ ಬರೋದಕ್ಕೆ. ಸೊ ನೋಡಿ ಒಂಥರ ಬೆಸ್ಟ್ ಫ್ರೆಂಡ್ ಥರ ನನಗೆ. ಅದಾದಮೇಲೆ ವಾಪಸ್ ಬಂದು ಚಿಕನ್ ಹೇಳಿದ್ವಲ್ಲ ಅದನ್ನು ತಗೊಳ್ತಾ ಇದ್ದಾರೆ. ತಗೊಂಡು ಮನೆಗೆ ಹೊರಟ್ವಿ. ಸೊ ಒಂದು ಚಿಕನ್ ತಗೊಂಡು ಬರೋದಕ್ಕೆ ಹೋಗಿ ಇಷ್ಟೆಲ್ಲ ಜನರನ್ನ ಮೀಟ್ ಮಾಡ್ಕೊಂಡು ಬಂದ್ವಿ. ಒಂದು ರೌಂಡ್ ಲೈಕ್ ಊರೊಳಗಡೆ ಒಂದು ರೌಂಡ್ ಹೋಗಿ ಬಂದ್ವಿ. ಬಂದಿದ ತಕ್ಷಣ ಜಾನು ಏನು ಮಾಡ್ತಿದ್ದೆ ಅಂತಂದರೆ ಲೈಕ್ ಏನು ತಂದಿದ್ದೀರಾ ಅಂತ ಹುಡುಕಾಡ್ತಿತ್ತು. ಲೈಕ್ ಅದು ಚಿಕನ್ ಸ್ಮೆಲ್ ಗೊತ್ತಲ್ವ ಅದಕ್ಕೆ. ಸೊ ಅದಕ್ಕೆ ನಿನ್ನೆ ಅದು ಹಾಗೆ ನೋಡ್ತಾ ಇದೆ ನೋಡಿ. ಯಾಕೋ ಬರಂಗೆ ಕಾಣಂಗಿಲ್ಲ, ಆ ಸೌಂಡ್ ಬಂದು ಏಯ್ ನಡಿ ಹೋಗೋಣ. ಸೊ ಇದಾದಮೇಲೆ ಜಾನನ್ ವಾಕಿಂಗ್ ಕರ್ಕೊಂಡು ಹೋಗೋ ಟೈಮ್ ಆಗಿತ್ತು. ಸೊ ಅದಕ್ಕೆ ನಾನು ಅದು ಕೇಳಿಕೊಂಡು ಲೈಕ್ ಒಂಥರ ಮಂಕಾಗಿ ಕೂತ್ಕೊಂಡಿತ್ತು. ಹೋಗೋಣ. ಹೊಳ್ತಿದ್ಯಾ ಬಂಗಾರಿ? ನೋಡು ಇಷ್ಟು ಕ್ಯೂಟ್ ಇದ್ದಾಳಲ್ಲ ಜಾನು. ಯಾರು ದೃಷ್ಟಿ ಹಾಕ್ಬಿಡಿ ಆಯ್ತಾ. ನಡಿ ಹೋಗೋಣ. ಬಾ ಬಾ ಎದ್ದೇಳು, ಎದ್ದೇಳು, ಬಟ್ಟೆ ಅಂತಿದ್ದಳು. ನಡಿ. ಹೋಗು, ನಾನು ಬರಲ್ಲ. ಹೋಗು ಹೋಗು. ಬಾಯ್. ಏನು ಏನು ನಡಿ. ನಡಿ ನಡಿ. ನಾನು ಆಚೆ ಹೋಗೋವರೆಗೂ ಹೆಂಗೆ ಕೇಳುತ್ತೆ ಅಂದರೆ, ಚಿಕ್ಕ ಮಕ್ಕಳು ಇದ್ರೂ ಇಷ್ಟು ಥರವಾಗಿ ಕೇಳಲ್ಲ. ಸೊ ನಾನು ಆಚೆ ಹೋಗೋವರೆಗೂ ಅದು ನನ್ನ ಕರಿತಾನೆ ಇರುತ್ತೆ. ಗೇಟ್ ಓಪನ್ ಇದ್ರೂ ಅದು ಆಚೆ ಹೋಗಲ್ಲ. ಹೀಗೆ ಆಚೆ ಹೋದಾಗ ಲೈಕ್ ಇವನಿಗೆ ಜಾನು ಅಂದರೆ ತುಂಬ ಇಷ್ಟ. ಸೊ ನೋಡಿದ ತಕ್ಷಣ ಜಾನು ಬಾ 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 ಅಂತ ಕರಿತಾ ಇದ್ದ. ನಿಮ್ಮ ಮನೇಲಿ ಇಟ್ಕೊಳ್ಳಲ್ವಾ? ನಿಮ್ಮ ಮನೇಲಿ ಇಟ್ಕೊಳ್ಳಲ್ವಾ? ಇದಾದಮೇಲೆ ಜಾನು ಆಟ ಆಡೋ ಪ್ಲೇಸಿಗೆ ಕರ್ಕೊಂಡು ಬಂದೆ. ಗಬ್ಬಿ ಜಾನು ಆಚೆ ಕರ್ಕೊಂಬಂದಾಗ ಏನೋ ಒಂಥರ ಖುಷಿಯಾಗುತ್ತೆ ಅದು ಆಟ ಆಡ್ತಾ ಇದ್ದರೆ. ಆ್ಯಕ್ಚುಲಿ ಬಿಟ್ಟರೆ ಓಡೋಗ್ತೀನಿ ಅಂತ ಓಡೋಗುತ್ತೆ, ಬಟ್ ಬಾಯ್ ಜಾನು ಅಂತಂದರೆ ವಾಪಸ್ ಓಡಿ ಬರುತ್ತೆ. ಅದಕ್ಕೆ ನಾನು ಬಿಡಲ್ಲ, ಬಿಕಾಸ್ ಓಡಬೇಕಲ್ಲ ಅಂತ.
ಅದಕ್ಕೆ ಜಸ್ಟ್ ನಾನೇ ವಾಕಿಂಗ್ ಮಾಡಿಸ್ತೀನಿ. ಏನು ಮಾಡೋಕ್ಕದು? ನೋಡಿ ಇವರೆಲ್ಲ ಜಾನು ಫ್ರೆಂಡ್ಸು, ಸೊ ಇವರು ಆಟ ಆಡೋಕ್ಕೆ ಬರ್ತಾರೆ, ಅದಕ್ಕೆ ಜಾನೂನು ಕರ್ಕೊಂಬರ್ತೀನಿ. ಕೇಕ್ ಮಾಡಕ್ಕ? ಏನು ಕೇಕ್ ಮಾಡ್ತೀಯ ಅದರಲ್ಲಿ? ಒಂದು ಕೇಕು. ಜಾನು ಮೇಡಮ್ ಅವರು ಅಲ್ಲಿ ಹೋಗಿದ್ದಾರೆ ನೋಡಿ. ಜಾನುನ ತನಿಷ್ಕಾ ಅಂತ ಅವಳಿಗೆ ತುಂಬ ಇಷ್ಟ, ಫ್ರೆಂಡ್ ಅಂತಲೇ ಹೇಳ್ಬೋದು. ನನಗೆ ಎಟ್ಕೊಳ ಕಣೆ. ವಾಕಿಂಗ್ ಮಾಡಿ ಬರೋಷ್ಟ್ರಲ್ಲಿ ಆಲ್ರೆಡಿ ಒಂದು ಮನೇಲವನೇ ಜಾನುನ ನೋಡೋದಕ್ಕೆ, ಅಲ್ಲಿ ನೋಡಿದ್ನಲ್ವ, ಸೊ ಅದಕ್ಕೆ ಇಲ್ಲಿಗೆ ಬಂದವನೇ ಜಾನು ಬೇಕು ಅಂತ. ಇವ್ನ ಕ್ಯೂಟ್ ಕಾನ್ವರ್ಸೇಷನ್ನ ನೀವೇ ಕೇಳಿಸ್ಕೊಳ್ಳಿ. ಮೆಟ್ಲಿಗೆ ಹೋಗ್ಬಿಡ್ತಾ? ಬಾ ಚೆನ್ನ ಇಲ್ಲಿಗೆ ಕೆಳಗಡಿಕೆ ಬಂಗಾರಿ. ಅಮ್ಮ ಎಲ್ಲೋದ್ರು? ಅಮ್ಮ ಮನೆಗೆ ಹೋಯ್ತಾ? ಬರಲ್ಲ ಬಿಡೋದು, ಭಯ ಪಡ್ಬೇಡ. ಹ್ಞೂ ಹ್ಞೂ ಫೋನು ಬೇಡ ಆಂಟಿ. ಯಾಕೆ ಆಂಟಿ ಫೋನು? ಆಟಾಡ್ಸ್ತೀನಿ ಅಂದಲ್ಲ. ಇದಾದಮೇಲೆ ಜಾನು ಯಾಕೋ ಊಟನೇ ಮಾಡ್ತಿರ್ಲಿಲ್ಲ ಅಲ್ಲಿ ಇಟ್ಟಿದ್ರು. ಸೊ ತುಂಬ ಆ್ಯಕ್ಚುಲಿ ನಾಟಕ ಆಡುತ್ತೆ ಊಟ ಮಾಡೋದಕ್ಕೆ, ಸೊ ಅದಕ್ಕೆ ನಮ್ಮಮ್ಮನೇ ತೊಗೊಂಬಂದು ತಿನ್ನಿಸ್ತವ್ರೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.